ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣಕ್ಕೆ ಆಗಮಿಸಿದ ಕರ್ನಾಟಕ ಸುವರ್ಣ ಸಂಭ್ರಮ 50ರ ಕನ್ನಡ ರಥವನ್ನು ಅದ್ದೂರಿಯಾಗಿ ಸ್ವಾಗತಿಸಿದರು. ಕ್ಯಾರ್ಪೇಟೆ ತಾಲೂಕಿನ ಹೇಮಗಿರಿಯ ಬೀಜ ಶಿಕ್ಷಣ ಸಂಸ್ಥೆಯಲ್ಲಿ ಚಿಣ್ಣರ ಜಾಣರ ಜಗಲಿ ಹರಟೆ ಕಾರ್ಯಕ್ರಮ ನಡೆಯಿತು. ಕುಶಾಲನಗರ ಪಟ್ಟಣದಲ್ಲಿ ತಾಲೂಕು ಆಡಳಿತ ಹಾಗೂ ಕನ್ನಡ ಪರ ಸಂಘಟನೆಗಳ ವತಿಯಿಂದ ಕರ್ನಾಟಕ ಸುವರ್ಣ ಸಂಭ್ರಮ 50ರ ಕನ್ನಡ ರಥಕ್ಕೆ ಅದ್ದೂರಿ ಸ್ವಾಗತ ನೀಡಿ ಬರಮಾಡಿಕೊಳ್ಳಲಾಯಿತು. ಮೈಸೂರು ರಾಜ್ಯವು ಕರ್ನಾಟಕ ರಾಜ್ಯ ಎಂದು ನಾಮಕರಣಗೊಂಡು 50 ವರ್ಷಗಳು ಸಂಧಿಯ ಹಿನ್ನೆಲೆಯಲ್ಲಿ ಕರ್ನಾಟಕ ಸುವರ್ಣ ಸಂಭ್ರಮ 50ರ ಅಂಗವಾಗಿ ರಾಜ್ಯಾದ್ಯಂತ ಸಂಚರಿಸುತ್ತಿರುವ ಕನ್ನಡ ರಥಯಾತ್ರೆಗೆ ಕುಶಾಲನಗರ ತಾಲೂಕು ಕೇಂದ್ರವಾದ ಕುಶಾಲನಗರ ಪಟ್ಟಣದಲ್ಲಿ ತಾಲೂಕು ಆಡಳಿತ ಹಾಗೂ ಕನ್ನಡ ಪರ ಸಂಘಟನೆಗಳ ವತಿಯಿಂದ ಅದ್ದೂರಿ ಸ್ವಾಗತ ನೀಡಿ ಬರಮಾಡಿಕೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ಕುಶಾಲನಗರ ಪುರಸಭೆಯ ಮುಖ್ಯಾಧಿಕಾರಿ ಕೃಷ್ಣ ಪ್ರಸಾದ್, ಹಿರಿಯ ಆರೋಗ್ಯ ನಿರೀಕ್ಷಕರಾದ ಉದಯ್, ಕಂದಾಯ ಇಲಾಖೆಯ ಪರಿವೀಕ್ಷಣಾಧಿಕಾರಿಯಾದ ಸಂತೋಷ್, ಗ್ರಾಮ ಲೆಕ್ಕಾಧಿಕಾರಿಗಳಾದ ಗೌತಮ್, ಸಚಿನ್, ಫೇರ್ ಮೊಹಮ್ಮದ್, ಗುರುದರ್ಶನ್ ಸೇರಿದಂತೆ ಮುಂತಾದ ಸರ್ಕಾರಿ ಇಲಾಖೆಯ ಅಧಿಕಾರಿ ವರ್ಗ ಸೇರಿದಂತೆ ಇಂಜಿನಿಯರಿಂಗ್ ಕಾಲೇಜ್, ಪಾಲಿಟೆಕ್ನಿಕ್ ಕಾಲೇಜ್, ವಿವೇಕಾನಂದ ಕಾಲೇಜು, ಕನ್ನಡ ಭಾರತಿ ಪದವಿ ಪೂರ್ವ ಕಾಲೇಜು, ಅನುಗ್ರಹ ಕಾಲೇಜು, ಫಾತಿಮಾ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸೇರಿದಂತೆ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ದೀಪಕ್, ಕುಶಾಲನಗರ ತಾಲೂಕು ಅಧ್ಯಕ್ಷರಾದ ಬಿಜೆ ಅಣ್ಣಯ್ಯ, ಜಿಲ್ಲಾ ಉಪಾಧ್ಯಕ್ಷರಾದ ದಿನೇಶ್, ಕರ್ನಾಟಕ ಕಾವಲು ಪಡೆಯ ಜಿಲ್ಲಾಧ್ಯಕ್ಷರಾದ ಎಂ ಕೃಷ್ಣ ಉಪಸ್ಥಿತರಿದ್ದರು. ಕುಶಾಲನಗರ ಪಟ್ಟಣದ ಬೈಚನಹಳ್ಳಿಯ ಮಾರಿಯಮ್ಮ ದೇವಾಲಯದ ಮುಂಭಾಗದಲ್ಲಿ ಕನ್ನಡಾಂಬೆಗೆ ಪುಷ್ಪ ನಮನ ಸಲ್ಲಿಸಿ ನಂತರ ಡೊಳ್ಳು ಕುಣಿತದೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯು ಅದ್ದೂರಿಯಾಗಿ ಸಾಗಿತು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ರವಿಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ಪಟ್ಟಣದಲ್ಲಿ ಸೆಪ್ಟೆಂಬರ್ 14ರಂದು ನಡೆಯಲಿರುವ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮ ಯಶಸ್ವಿಗೊಳಿಸಲು ನ್ಯಾಯಾಧೀಶರಾದ ಸುಧೀರ್ ಮನವಿ ಮಾಡಿದ್ದಾರೆ. ಸೆಪ್ಟೆಂಬರ್ 14ರ ಶನಿವಾರ ನಡೆಯಲಿರುವ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮದಲ್ಲಿ ವಕೀಲರು ಭಾಗವಹಿಸಿ ರಾಜಿ ಸಂಧಾನದ ಮೂಲಕ ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಿ ಲೋಕ ಅದಾಲತ್ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕ್ಯಾರ್ಪೇಟೆ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಸುಧೀರ್ ಮನವಿ ಮಾಡಿದರು. ಸಣ್ಣ ಪುಟ್ಟ ಕಾರಣಗಳಿಕೊಂಡು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿ ಸಂಬಂಧಗಳ ನಡುವೆ ಒಡಕು ಮೂಡಿರುವ ಮನಸ್ಸುಗಳನ್ನು ಒಂದುಗೂಡಿಸಲು ಯುವ ವಕೀಲರು ಮುಂದಾಗಬೇಕೆಂದು ಮನವಿ ಮಾಡಿದ ನ್ಯಾಯಾಧೀಶರಾದ ಸುಧೀರ್, ಹೆಚ್ಚು ಪ್ರಕರಣಗಳನ್ನು ಇತ್ಯರ್ಥಪಡಿಸುವ ವಕೀಲರಿಗೆ ಬಹುಮಾನ ನೀಡಿ ಗೌರವಿಸಲಾಗುವುದು ಎಂದು ತಿಳಿಸಿದರು. ಅಪರ ಸಿವಿಲ್ ನ್ಯಾಯಾಧೀಶರಾದ ದೇವರಾಜು, ಶಕುಂತಲಾ, ಅರ್ಪಿತಾ, ವಕೀಲರ ಸಂಘದ ಅಧ್ಯಕ್ಷರಾದ ಎನ್ಆರ್ ರವಿಶಂಕರ್, ಪ್ರಧಾನ ಕಾರ್ಯದರ್ಶಿ ಆರ್.ಕೆ. ರಾಜೇಗೌಡ ಹಾಗೂ ವಕೀಲರ ಸಂಘದ ಪದಾಧಿಕಾರಿಗಳು ಹಾಗೂ ನೂರಾರು ವಕೀಲರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಂಕಲ್ಪ ಮಾಡಿದರು. ಸೆಟಲ್ಮೆಂಟ್ ಆಗುವಂಥ ಮ್ಯಾಟರ್ಗಳು ಇದ್ದರೆ ರೀಫೌಂಡ್ ಮಾಡ್ಕೊಂಡ್ರೆ ನಾವು ಅದನ್ನು ಸೆಟಲ್ಮೆಂಟ್ ಮಾಡೋಕ್ಕೆ ರೆಡಿ ಇದೆ. ಇನ್ನೂ ಡಿವಿಷನಲ್ಲಿ ಇಂಡಿಯನ್ ಫೀಸ್ ರೂಲ್ಸ್ ಇದ್ದಾವೆ, ಪಾರ್ಟಿನ್ ರೂಲ್ಸ್ ಇದ್ದಾವೆ, ರಿಕವರಿ ರೂಲ್ಸ್ ಇದ್ದಾವೆ, ಹ್ಯೂಮನ್ಸ್ ರೂಲ್ಸ್ ಇದ್ದಾವೆ. ಅಂಥ ಸೂಟ್ಗಳಲ್ಲಿ ನಾವು ಕನ್ಫರ್ಮ್ ಕಾಳಜಿ ವಹಿಸಿದ್ರೆ ಸೆಟಲ್ಮೆಂಟ್ ಮಾಡ್ಬೋದು ಅಂತ ಅನ್ನಿಸ್ತೈತೆ. ಬಿಕಾಸ್ ಇಲ್ಲಿ ನಮ್ಮದು ಫಸ್ಟ್ ಟೈಮು ಲೋಕಲ್ ಇರೋದ್ರಿಂದ ಮ್ಯಾಟ್ರ್ಗಳನ್ನ ನಾವು ಐಡೆಂಟಿಫೈ ಮಾಡಿ ತಂದು ಥರ ಕಷ್ಟ ಆಗ್ತಾಯಿದೆ. ನಮ್ಮಲ್ಲೆಲ್ಲ ರಿಕ್ವೆಸ್ಟ್ ಮಾಡೋದಷ್ಟೇ, ಮ್ಯಾಕ್ಸಿಮಮ್ ನಂಬರ್ ನಾವು ಪೆಂಡಿಂಗ್ ಕೇಸಸ್ನ ಪೆಂಡಿಂಗ್ ಕೇಸು ಅದೆಲ್ಲ ಬೇಡ ನಮಗೆ. ಪೆಂಡಿಂಗ್ ಕೇಸನ್ನು ಮ್ಯಾಕ್ಸಿಮಮ್ ಕೇಸಲ್ಲಿ ನಾವು ಸೆಂಡ್ ಮಾಡೋಣ ಅಂತೇಳಿ ನಾವೆಲ್ಲ ಸೀನಿಯರ್ ಜೂನಿಯರ್ಸಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀವಿ. ಅದಂದರೆ ನಮ್ಮ ಕಡೆದು ಏನೋ ಸಜೆಷನ್ಸ್ ಇದ್ದರೆ ನಮ್ಗೆ ಹೇಳ್ಬೋದು, ನಾವು ಆ ಥರ ವರ್ಕೌಟ್ ಮಾಡ್ತೀವಿ.
ಕೋರ್ಟ್ ಲೋಕಸಭಾ ಪ್ರೆಸ್ ಮೀಟ್ ಸರಿ. ನಾನೇ ಗೊತ್ತಿದೆ ನಮಗೆ 14/9 ಲೋಕದಾಲತ್ ಅಂತ. ಸೊ ಹಾಗಾಗಿ ಎಲ್ಲರೂ ಆದಷ್ಟು ನಿಮ್ಮ ಕ್ಲೇಮ್ಸ್ಗೆ ಒಂದು ಉಪದೇಶ ಮಾಡಿ. ಯಾವುದೇ ಎನ್ಐ ಕೇಸಲ್ಲಿ 2 ಲಕ್ಷ ಕಡಿಮೆ ಇರೋ ಅಮೌಂಟು ಸೆಟಲ್ಮೆಂಟ್ ಆಗೇ ಆಗುತ್ತೆ. ಸೊ ಹಾಗೆ ಒಂಚೂರು ಅವ್ರು ಹೇಳಿದ್ರೆ ಮಾಡ್ಕೋಬಹುದು, ಸೆಟಲ್ಮೆಂಟ್ ಮಾಡ್ಕೋತಾರೆ. ಇನ್ನೊಂದು ವೀಕ್ ಇದೆ. ಹಾಗಾಗಿ ಸೊಸೆ ಪರ್ಫಾರ್ಮೆನ್ಸ್ ಪಾರ್ಟಿಷನ್ಸ್ ಅಣ್ಣ ತಂಗಿ ಮನೆಯೇ ಇರ್ತಾರೆ. ಸೊ ಹಾಗಾಗಿ ಒಂದು ಮಾತು ಹೇಳಿದ್ರೆ ನಿಮ್ಮ ಕಡೆಯಿಂದ ಮೇಬಿ ಅವ್ರು ಸೆಟಲ್ಮೆಂಟ್ ಆಗಬಹುದು. ಮತ್ತು ಪಾರ್ಟಿಷನ್ಸ್ ಇಂಜಕ್ಷನ್ಸ್ ಕೂಡ ಅಷ್ಟೇ. ನೀವು ಒಂದು ಮಾತು ಅವ್ರು ಕಿವಿಗೆ ಹಾಕಿದ್ರೆ ಅವ್ರು ಸೆಟಲ್ಮೆಂಟಿಗೆ ಮುಂದೆ ಬರಬಹುದು. ನಮ್ಮ ಮುಂದೆ ಅಟ್ಲೀಸ್ಟ್ ಕಳಿಸಿದ್ರೆ ನಾವು ಕೂಡ ಅವ್ರಿಗೆ ಹೇಳ್ಬಹುದು ಅನ್ನೋದೊಂದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ಹಾಗಾಗಿ ಎಲ್ಲರೂ ಕೂಡ ಏನಂತೀರ ಸಹಾಯ ಮಾಡಿ. ಈ ಅದಾಲತಲ್ಲಿ ಕೂಡ ಹೆಚ್ಚಿಗೆ ಡಿಸ್ಪೋಸಲ್ ಕೊಟ್ಟು ಯಾರ ಮೇಲೇ ಫಸ್ಟ್ ಕೇಸಿಗೆ ಬರೋ ಥರ ಮಾಡೋಣ ಎಲ್ಲರೂ ಸೇರಿ ಅಂತ ಹೇಳ್ತಾ ನಾನು ನ್ಯೂಸ್ ಸಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಗ್ರಾಮ ಪಂಚಾಯಿತಿ ಹಾಗೂ ವಿವಿಧ ಶಾಲಾ ಕಾಲೇಜುಗಳ ವತಿಯಿಂದ ಕೂಡಿಗೆ ವೃತ್ತದಲ್ಲಿ ಕನ್ನಡ ಜ್ಯೋತಿ ರಥವನ್ನು ಅದ್ದೂರಿಯಾಗಿ ಸ್ವಾಗತಿಸಿದರು. ಮೈಸೂರು ರಾಜ್ಯವು ಕರ್ನಾಟಕ ರಾಜ್ಯ ಎಂದು ನಾಮಕರಣಗೊಂಡು 50 ವರ್ಷಗಳು ಸಂದ ಹಿನ್ನೆಲೆಯಲ್ಲಿ ಕರ್ನಾಟಕ ಸುವರ್ಣ ಸಂಭ್ರಮ 50ರ ಅಂಗವಾಗಿ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎಂಬ ಘೋಷವಾಕ್ಯದೊಂದಿಗೆ ರಾಜ್ಯಾದ್ಯಂತ ಸಂಚರಿಸುತ್ತಿರುವ ಕನ್ನಡ ಜ್ಯೋತಿ ರಥಯಾತ್ರೆಗೆ ಕೂಡ್ಮಂಗ್ಳೂರು ಗ್ರಾಮ ಪಂಚಾಯಿತಿ ಹಾಗೂ ವಿವಿಧ ಶಾಲಾ ಕಾಲೇಜುಗಳ ವತಿಯಿಂದ ಕೂಡಿಗೆ ವೃತ್ತದಲ್ಲಿ ಅದ್ದೂರಿ ಸ್ವಾಗತ ನೀಡಿ ಬರಮಾಡಿಕೊಳ್ಳಲಾಯಿತು. ಸೋಮವಾರಪೇಟೆ ತಾಲೂಕಿನಿಂದ ಕುಶಾಲನಗರ ತಾಲೂಕಿಗೆ ಬೆಳಿಗ್ಗೆ ಆಗಮಿಸಿದ್ದ ಕನ್ನಡ ರಥವನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಡಿ ಭಾಸ್ಕರ್ ನಾಯ್ಕ್ ರಥಕ್ಕೆ ಪುಷ್ಪ ಅರ್ಪಿಸಿ ಈಡುಗೈ ಹಾಕುವ ಮೂಲಕ ಸ್ವಾಗತಿಸಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷ ಬಿಎಸ್ ಲೋಕೇಶ್ ಸಾಗರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಕುಮಾರ್, ಸಂಯೋಜಕರಾದ ಮಣಜೂರು ಮಂಜುನಾಥ್, ಕೂಡಿಗೆ ಸರ್ಕಾರಿ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಬಸಪ್ಪ, ಜಿಲ್ಲಾ ಪ್ರೌಢಶಾಲಾ ಶಿಕ್ಷಕರಾದ ಸಂಘಟನಾ ಕಾರ್ಯದರ್ಶಿ ಎಂಟಿ ದಯಾನಂದ ಪ್ರಕಾಶ್, ಪಿಡಿಒ ಎಂಆರ್ ಸಂತೋಷ್, ಕೂಡಿಗೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ಎಸ್ಎ ಯೋಗೇಶ್, ಕೂಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಪ್ರೇಮ್ ಕುಮಾರ್, ವಿವಿಧ ಸಂಸ್ಥೆಗಳ ಪ್ರಮುಖರು, ರಿಕ್ಷಾ ಚಾಲಕರು, ನಾಗರಿಕರು ಇದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ, ಕುಶಾಲನಗರ. ಕ್ಯಾಲ್ಪೇಟೆ ಪಟ್ಟಣದ ಶ್ರೀಕೃಷ್ಣ ರಾಜ ಪದವಿ ಪೂರ್ವ ಕಾಲೇಜಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ನಡೆಯಿತು. ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ವ್ಯಾಸಂಗ ಮಾಡಿ ಗುರಿ ಸಾಧನೆ ಮಾಡಬೇಕೆಂದು ತುಮಕೂರು ಗುಬ್ಬಿಯ ಬಂಡಿ ಶಿಕ್ಷಣ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಜಿಬಿ ಮಲ್ಲಪ್ಪ ಕರೆ ನೀಡಿದರು. ಕೆಆರ್ಪೇಟೆ ಪಟ್ಟಣದ ಶ್ರೀಕೃಷ್ಣರಾಜ ಪದವಿ ಪೂರ್ವ ಕಾಲೇಜಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ, ಶಿಕ್ಷಕರ ದಿನಾಚರಣೆ ಹಾಗೂ ಕ್ರೀಡಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ಶ್ರದ್ಧಾ ಭಕ್ತಿಯಿಂದ ವ್ಯಾಸಂಗ ಮಾಡಿ ಗುರಿ ಸಾಧನೆ ಮಾಡಲು ಸಂಕಲ್ಪ ಮಾಡಬೇಕು. ವಿದ್ಯೆಯ ಜ್ಞಾನದ ಬೆಳಕಿನ ಶಕ್ತಿಯು ಸಾಧಕರ ಸ್ವತ್ತೆ ಹೊರತು ಸೋಮಾರಿಗಳ ಸ್ವತ್ತಲ್ಲ ಎಂಬ ಸತ್ಯ ಅರಿತು ಕಷ್ಟಪಟ್ಟು ಅಭ್ಯಾಸ ಮಾಡಿ ಗುರಿ ಸಾಧನೆ ಮಾಡಲು ಸಂಕಲ್ಪ ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸಿ ಮುನ್ನಡೆದು ಸಮಾಜದ ಮುಖ್ಯವಾಹಿನಿಗೆ ಬಂದು ಅತ್ಯುನ್ನತ ಹುದ್ದೆಗಳನ್ನು ಅಲಂಕರಿಸಲು ಪಣ ತೊಡಬೇಕೆಂದು ಮಲ್ಲಪ್ಪ ಕರೆ ನೀಡಿದರು. ಕೃಷ್ಣರಾಜ ಕಾಲೇಜಿನ ಹಿರಿಯ ವಿದ್ಯಾರ್ಥಿನಿ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಶೀಲಾ ಮಾತನಾಡಿದರು. ಕಾಲೇಜಿನ ಆಡಳಿತ ಅಧಿಕಾರಿ ಎಸ್ಪಿ ಅಶೋಕ್, ಎಸ್ಪಿ ಲೋಕೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಾಲೇಜಿನ ಪ್ರಾಂಶುಪಾಲರಾದ ಕೃಷ್ಣಪ್ಪ ಪ್ರಾಸ್ತಾವಿಕ ಮಾತನಾಡಿದರು. ಗಂಜಿಗೆರೆ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ಪ್ರವೀಣ್ ಕುಮಾರ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಕೆಆರ್ ನೀಲಕಂಠ, ಸಮಾಜ ಸೇವಕ ಬಸವೇಗೌಡ, ಪುರಸಭೆ ಮಾಜಿ ಸದಸ್ಯ ಕೆಬಿ ನಂದೀಶ್, ಬಂಡಿ ಶಿಕ್ಷಣ ಸಂಸ್ಥೆ ನಿರ್ದೇಶಕ ನಾಗರಂಗಪ್ಪ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಂಜಿಸಿದವು. ಯಾಕೆಂದ್ರೆ ಇಲ್ಲಿನ ವಾತಾವರಣವೇ ಬೇರೆ ಇರುತ್ತೆ, ಪ್ರೌಢಾವಸ್ಥೆಯ ವಾತಾವರಣವೇ ಬೇರೆ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿನ ಜ್ಞಾನವನ್ನ ದ್ವಿಗುಣ ಆಗುವ ಮಟ್ಟಕ್ಕೆ ಇಲ್ಲಿ ಕಾಲೇಜಿನ ಮಟ್ಟಕ್ಕೆ ಬರ್ತೀರಿ. ನೀವು ಕಾಲೇಜಿನಲ್ಲಿ ಪ್ರತಿಯೊಂದು ವಿಷಯಕ್ಕೂ ಕೂಡ ನಿಮಗೆ ಪ್ರಜ್ಞಾವಂತರಾದಂತಹ ಉಪನ್ಯಾಸಕ ವರ್ಗ ಅನ್ನತಕ್ಕಂಥದ್ದು ಇರುತ್ತೆ. ಈ ಉಪನ್ಯಾಸಕ ವರ್ಗದಲ್ಲಿ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ತಜ್ಞರಾಗಿರ್ತಕ್ಕಂಥವ್ರು. ನಿಮಗೆ ಬಂದಾಗ ಇಲ್ಲಿ ನಿಮ್ಮ ಅಣ್ಣಂದಿರಾಗಿರ್ತಕ್ಕಂಥವ್ರು, ಅಕ್ಕಂದಿರಾಗಿರ್ತಕ್ಕಂಥವ್ರು ಅವರ ಚಲನವಲನಗಳನ್ನು ನೋಡಿದಾಗ ಮತ್ತೆ ನೀವು ಅದನ್ನ ನೋಡಿ ಬದಲಾವಣೆ ಮಾಡಿಕೊಳ್ಳುವಂತಹ ಅವಕಾಶ ಅನ್ನತಕ್ಕಂಥದ್ದು ಇಲ್ಲಿ ಸಿಕ್ಕಿದೆ. ಅದರಲ್ಲಿ ಒಂದು ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿಯರು ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ. ಇವತ್ತು ಈ ಪರೀಕ್ಷಾ ವ್ಯವಸ್ಥೆಯಲ್ಲಿ ಇತ್ತೀಚೆಗೆ
ಅತ್ಯಂತ ಪರಿಣಾಮಕಾರಿಯಾದಂಥ ಬದಲಾವಣೆಗಳಾಗಿದೆ. ಅದು ಈ ವರ್ಷ ಯಾರೋ ಫಸ್ಟ್ SSLC ಎಕ್ಸಾಮ್ ತಗೊಂಡಿದ್ದೀರಿ ಅವ್ರಿಗೆ ಎಕ್ಸಾಮ್ ತಗೊಂಡು ಈಗ ಫಸ್ಟ್ PUC ಜಾಯ್ನ್ ಆಗಿದೆ ಅವ್ರಿಗೆ ಗೊತ್ತಿದೆ, ಮತ್ತು ಸೆಕೆಂಡ್ PUC ಪಾಸ್ಔಟ್ ಯಾರಾಗಿದ್ದೀರಿ ಅವ್ರಿಗೆ ಗೊತ್ತಿದೆ. ಆದರೆ ಈ ವರ್ಷ ಸೆಕೆಂಡ್ PUC ಎಕ್ಸಾಮ್ ಯಾರು ತಗೋತಾ ಇದ್ದೀರಿ ಅವ್ರಿಗೆ ಅದ್ರ ಬಗ್ಗೆ ಹೆಚ್ಚಿಗೆ ವಿಷಯಗಳು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಒಂದೆರಡು ಮಾತಿನಲ್ಲಿ ನಿಮಗೆ ವಿಷಯ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಹಿಂದೆ ಇದ್ದಂಥ ವ್ಯವಸ್ಥೆ ಇವಾಗಿಲ್ಲ ಪರೀಕ್ಷಾ ವ್ಯವಸ್ಥೆಯಲ್ಲಿ. ಸೊ ಪರೀಕ್ಷಾ ಕೇಂದ್ರದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರತಿಯೊಂದು ಕೊಠಡಿಗೂ ಸಹ CC ಕ್ಯಾಮ್ರಾವನ್ನು ಹಾಕಿಸಿ CC ಕ್ಯಾಮ್ರಾದ ಅಡಿಯಲ್ಲಿ ಎಕ್ಸಾಮ್ ಬರೆಯುವಂಥ ಒಂದು ವ್ಯವಸ್ಥೆ ಈ ವರ್ಷದಿಂದ ಜಾರಿಯಾಗಿದೆ SSLCಗೆ ಮತ್ತು PUCಗೆ. ಸೊ ಹೇಗೆ ಅಂತಂದರೆ ಬರೀ CC ಕ್ಯಾಮ್ರಾದ ಅಡಿಯಲ್ಲಿ ಎಕ್ಸಾಮ್ ಬರೆಯೋದಲ್ಲ, ಅದನ್ನ ವೆಬ್ಕ್ಯಾಸ್ಟಿಂಗ್ ಸಹ ಮಾಡ್ತಾರೆ. ವೆಬ್ಕ್ಯಾಸ್ಟಿಂಗ್ ಅಂತಂದರೆ ಅಲ್ಲಿ ಪ್ರತಿ ಪರೀಕ್ಷಾ ಕೇಂದ್ರದಲ್ಲಿ ಏನೇನು ನಡೆಯುತ್ತೆ ಪ್ರತಿಯೊಂದು ಚಟುವಟಿಕೆನೂ ಸಹ ಪ್ರತಿ ರೂಮ್ನಲ್ಲಿ ನಡೀತಕ್ಕಂಥ ಚಟುವಟಿಕೆಯನ್ನು. ಸೊ ನೀವು ಎಕ್ಸಾಮ್ ಬರೆಯೋದ್ರಿಂದ ಹಿಡಿದು ರೂಮ್ ಸೂಪರ್ವೈಸರು ಯಾವ ಥರ ಅಲ್ಲಿ ಕೊಠಡಿನಲ್ಲಿ ಕೆಲಸ ನಿರ್ವಹಿಸ್ತಾರೆ ಪ್ರತಿಯೊಂದು ಸಹ ವೆಬ್ಕ್ಯಾಸ್ಟಿಂಗ್ ಆಗುತ್ತೆ. ಆ ವೆಬ್ಕ್ಯಾಸ್ಟಿಂಗ್ ಅಂತಂದರೆ ಅದನ್ನ ತಾಲೂಕು ಮಟ್ಟದಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಕುಳಿತುಕೊಂಡು ಸೊ ಒಂದು ಕೊಠಡಿನಲ್ಲಿ ಯಾವ ಕೇಂದ್ರದಲ್ಲಿ ಏನು ನಡೀತಾ ಇದೆ ಅದನ್ನ ಯಾರು ಬೇಕಾದ್ರೂ ವೀಕ್ಷಣೆ ಮಾಡ್ಬೋದು. ಈ ಒಂದು ವ್ಯವಸ್ಥೆ ಜಾರಿಗೆ ಬಂದು ಏನಾಗಿದೆ ಅಂತಂದರೆ ಸೊ ಸೆಂಟ್ರಿಗಳಿಗೆ ಸ್ಕ್ವಾಡ್ ಬರೋದೇ ಕಡಿಮೆ ಆಗುತ್ತೆ. ಮೊದಲು ಡಿಸ್ಟ್ರಿಕ್ಟ್ ಲೆವೆಲ್ ಸ್ಕ್ವಾಡ್ ಇರ್ತಿತ್ತು, ತಾಲೂಕ್ ಲೆವೆಲ್ ಸ್ಕ್ವಾಡ್ ಇರ್ತಿತ್ತು, ಮತ್ತು ಡಿಪಾರ್ಟ್ಮೆಂಟ್ ಬಿಟ್ಟು ಬೇರೆ ಡಿಪಾರ್ಟ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಒಂದು ಸ್ಕ್ವಾಡ್ ಇರ್ತಿತ್ತು. ಆ ಸ್ಕ್ವಾಡ್ಗಳೆಲ್ಲ ವಿಸಿಟ್ ಮಾಡ್ತಾ ಇದ್ರು. ಆದರೆ ಈಗ ಸ್ಕ್ವಾಡೇ ಬರಲ್ಲ. ಆದರೆ ಪ್ರತಿ ಕೇಂದ್ರದಲ್ಲಿ ಏನು ನಡೀತಾ ಇದೆ ಅದನ್ನು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಾರೆ. ದೊಡ್ಡ ದೊಡ್ಡ ಟಿವಿನಲ್ಲಿ ದೊಡ್ಡ ದೊಡ್ಡ ಬಿಗ್ ಸ್ಕ್ರೀನ್ನಲ್ಲಿ ಹಾಕೊಂಡು ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆಂಧ್ರ ಸಂಗೀತ, ತತ್ವಶಾಸ್ತ್ರ, ರಾಮಾಯಣ, ಮಹಾಭಾರತ ಹೀಗೆ ಅನೇಕ ವಿಚಾರಗಳನ್ನ ಇಂಗ್ಲಿಷು, ಹಿಂದಿ, ಸಂಸ್ಕೃತ, ತೆಲುಗು, ತಮಿಳು ಹೀಗೆ ಅನೇಕ ಭಾಷೆಗಳಲ್ಲಿ ಪಾಂಡಿತ್ಯವನ್ನ ಪಡೆದಂತಹ ಈ ಮಹಾನ್ ವ್ಯಕ್ತಿ ಈ ದೇಶ ನಮ್ಮ ಮೈಸೂರು ಸಮುದಾಯ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿಯೂ ಸಹ ಸೇವೆಯನ್ನು ಸಲ್ಲಿಸಿದಂತಹ ವ್ಯಕ್ತಿ. ಇಂತಹ ವ್ಯಕ್ತಿಯನ್ನು ಯಾಕೆ ಕೊಡ್ತಾ ಇದ್ದೀವಿ ಅಂತಂದ್ರೆ ಒಬ್ಬ ಶಿಕ್ಷಕ ಅವ್ರು ಮಾಡಿರ್ತಕ್ಕಂತಹ ಸೇವೆ, ಅವರ ಸೇವೆಯನ್ನು ಮನಗಂಡಂತಹ ಭಾರತ ಸರ್ಕಾರ ಅವರನ್ನ ಈ ದೇಶದ ರಾಷ್ಟ್ರಪತಿಗಳನ್ನಾಗಿ ಮಾಡುವಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ನೋಡ್ಕೋಬೇಕು. ಜೊತೆಗೆ ಇವತ್ತು ಶಿಕ್ಷಣ ಬಹಳ ಪ್ರಮುಖವಾದಂತ ಜೊತೆಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಅಂಶ ವಿದ್ಯಾರ್ಥಿಗಳಲ್ಲಿ ಸ್ಥಿರತೆಯನ್ನು ಕಾಪಾಡುತ್ತದೆ. ಒಂದು ದೈಹಿಕ ಸ್ಥಿರತೆ, ಇನ್ನೊಂದು ಮಾನಸಿಕ ಸ್ಥಿರತೆ. ಕ್ರೀಡೆ ವಿದ್ಯಾರ್ಥಿಗಳಲ್ಲಿ ಭೌತಿಕವಾಗಿ ಅದೇನೋ ದೈಹಿಕವಾಗಿ ಶ್ರಮವನ್ನು ಅಂದ್ರೆ ದೈಹಿಕವಾಗಿ ಬೆಳವಣಿಗೆಯನ್ನು ಹೊಂದಲಿಕ್ಕೆ ಆ ವಿದ್ಯಾರ್ಥಿಗೆ ಸ್ಥಿರತೆಯನ್ನು ಕಾಪಾಡಿದರೆ, ಸಾಂಸ್ಕೃತಿಕ ರಂಗ ಒಬ್ಬ ವಿದ್ಯಾರ್ಥಿಯಲ್ಲಿ ಭೌತಿಕವಾಗಿ ಜ್ಞಾನದ ಬೆಳವಣಿಗೆಗೆ ಇದು ಸಹಕಾರಿಯಾಗುತ್ತದೆ. ಆದ್ದರಿಂದ ಈ ಎರಡರಲ್ಲಿ ಯಾರು ಫೇಲ್ಯೂರ್ ಆಯ್ತಾನೋ ಅವನು ಸಕ್ಸಸ್ ಆಗಕ್ಕೆ ಸಾಧ್ಯ ಆಗಲ್ಲ. ಅಂದ ವಿದ್ಯಾರ್ಥಿಯಾದವನು ಕ್ರೀಡಾ ಮತ್ತು ಸಾಂಸ್ಕೃತಿಕ ರಂಗಗಳಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳಬೇಕಾದ್ರೆ ಈ ಎರಡನ್ನು ಕಳ್ಕೊಂಡ ಅಂತಂದ್ರೆ ಒಬ್ಬ ವಿದ್ಯಾರ್ಥಿ ಪರಿಪೂರ್ಣ ವಿದ್ಯಾರ್ಥಿಯಾಗಲಿಕ್ಕೆ ಸಾಧ್ಯತೆ ಆಗಲ್ಲ. ಹಾಗಾಗಿ ನಾನು ಕೃಷ್ಣರಾಜ ಕಾಲೇಜಿಗೆ ಸೇರ್ಕೊಂಡಿದ್ದು. ಹಾಗಾಗಿ ಕೃಷ್ಣರಾಜ ಕಾಲೇಜಿಗೆ ಸೇರ್ಕೊಂಡ್ಮೇಲೆ ಅಲ್ಲಿ ಇಲ್ಲಿ ಜಿಯೋಗ್ರಫಿ ಸರ್ ಆಗಿ ಕೃಷ್ಣಪ್ಪ ಸರ್ ಇದ್ದು, ಮತ್ತೆ ಎಕನಾಮಿಕ್ಸ್ ಸರ್ ಆಗಿ ನಂಜೇಗೌಡ ಸರ್ ಇದ್ದು. ಎಷ್ಟು ಚೆನ್ನಾಗಿ ಪಾಠ ಮಾಡ್ತಿದ್ರು ಅಂದ್ರೆ ಅವ್ರ ಕ್ಲಾಸ್ನ ಯಾವತ್ತೂ ಮಿಸ್ ಮಾಡ್ಕೊಂಡೋಳೆ ಇಲ್ಲ. ನಮ್ಗೆ 7 ಗಂಟೆಗೆ ಬಸ್ ಇರ್ತಿತ್ತು ನಾಲ್ಕನೇಳಿಂದ ನಮ್ಮ ಅಜ್ಜಿ ಮನೆಯಿಂದ. ಇಲ್ಲಿ ಕ್ಲಾಸ್ ಇರ್ತಿತ್ತು 9 ಗಂಟೆಗೆ, ನಾವು 7 ಗಂಟೆಗೆ ಮನೆಗೆ ಬಿಡಬೇಕಿತ್ತು. ಅದನ್ನು ಯಾರು ಲೋಕೇಶ್ ಸರ್ ಬಗ್ಗೆ ಹೇಳಲೇಬೇಕು. ಲೋಕೇಶ್ ಸರ್ ಕ್ಲಾಸ್ ರೂಮಲ್ಲಿ ಪಾಠ ಮಾಡ್ತಿದ್ರು ಅಂದ್ರೆ ಇಡೀ ಕ್ಲಾಸ್ ರೂಮಲ್ಲಿ ಒಬ್ರು ಕೂಡ ಮಾತಾಡೋದಿಲ್ಲ. ಇಡೀ ಕ್ಲಾಸ್ ರೂಮೇ ನಡ್ಕೋಬೋದು, ಅಷ್ಟು ಜೋರು ವಾಯ್ಸ್ ಅವ್ರದ್ದು. ಪಾಠ ಕೇಳಬೇಕು ಈಗಲೂ ನೆನೆಸ್ಕೊತಾ ಇರ್ತೀವಿ ನಾವು. ನಮ್ಮ ಹಾಸ್ಟೆಲ್ಗಳೆಲ್ಲ ಮಕ್ಕಳಿಗೆ ಹೇಳ್ತಾ ಇರ್ತೀನಿ. ಕೃಷ್ಣರಾಜ ಕಾಲೇಜು ಸ್ಟೂಡೆಂಟ್ಸ್ ನನ್ನ ಹಾಸ್ಟೆಲಲ್ಲಿ ಇದ್ದಾರೆ, ಅವ್ರಿಗೆ ಹೇಳ್ತಿರ್ತೀನಿ ನಾನು. ನೋಡಪ್ಪ ನಮಗೆ ಈ ಲೆವೆಲ್ ಬರೋದಕ್ಕೆ ನನಗೆ ಕಾರಣ PU ಕಾಲೇಜಲ್ಲಿ ಉಪನ್ಯಾಸ ಮಾಡ್ತೀನಿ.
ಮಾಡ್ತಿರ್ತಕ್ಕಂಥ ಗುರುಗಳು. ನೀವು ಕೂಡ ಅಂಥ ಗುರುಗಳಂತ ಮಾರ್ಗದರ್ಶನ ಮತ್ತು ಉಪನ್ಯಾಸ ಮಾಡ್ತಾ ಇದ್ದಾರೆ. ನಿಮಗೆ ನೀವು ಕೂಡ ಮುಂದೊಂದು ದಿನ ನನಗಿಂತ ಇನ್ನೂ ಉನ್ನತ ಹುದ್ದೆಯನ್ನು ಅಲಂಕರಿಸಿ ಅಂತ ಹೇಳ್ತಾ ಇರ್ತೀನಿ. ಮತ್ತು ಈ ಸಮಯದಲ್ಲಿ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತಂದರೆ, ನಿಮಗೆ ಇವಾಗ ಎಲ್ಲ ಸ್ಪರ್ಧಾತ್ಮಕ ಜಗತ್ತು, ನಾವು ಕಾಂಪಿಟೇಟಿವ್ ಎಕ್ಸಾಮ್ ಬರೆದಿದ್ದಕ್ಕೂ ಇವಾಗ ಬರೆದಿದ್ದಕ್ಕೂ ತುಂಬ ವ್ಯತ್ಯಾಸ ಇದೆ. ನೀವು ಯಾವಾಗ SLC ಮುಗಿಸಿ PUC ಬರ್ತೀರಾ ಅವಾಗಿಂದ ನೀವು ಅನ್ಕೋಬೇಕು, ನಾನು ಮುಂದೆ ಒಂದಿನ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡಲೇಬೇಕು, ಒಂದು ಸರ್ಕಾರಿ ಉದ್ಯೋಗ ತಗೊಳ್ಳೇಬೇಕು ಅಂತ ಹೇಳಿ. ನಿಮ್ಮ ಅಪ್ಪ ಅಮ್ಮ ನಿಮ್ಮ ಬಗ್ಗೆ ನಂಬಿಕೆ ಕಳಿಸಿರ್ತಾರೆ ಕಾಲೇಜ್ಗೆ. ನೀವು ಆ ನಂಬಿಕೆನ ಉಳಿಸ್ಕೊಳ್ಳಿ. ಮತ್ತು ಇವಾಗಿಂದಲೇ ಒಂದು ಗುರಿ ಇಟ್ಕೊಳ್ಳಿ. ಒಂದು ಗುರಿ ಇಟ್ಕೊಂಡ್ರೆ ನಾವು ಆ ಗುರಿ ಮತ್ತು ಉದ್ದೇಶ ಇದ್ದರೆ ಮಾತ್ರ ಮುಂದೊಂದು ದಿನ ನಾವು ಉತ್ತಮ ಸಾಧನೆ ಮಾಡೋಕ್ಕೆ ಸಾಧ್ಯ ಇರೋದು. ನಾನು PUC ಮುಗಿಸಿ ಡಿಗ್ರಿಗೆ ಕಲ್ಪತರು ಕಾಲೇಜಿಗೆ ಸೇರಿಕೊಂಡೆ. ಕಲ್ಪತರು ಕಾಲೇಜಿಗೆ ಸೇರ್ಕೊಳ್ಳೋ ಉದ್ದೇಶ ಏನು ಅಂತಂದ್ರೆ ಅಲ್ಲೂ ಕೂಡ ಕೃಷ್ಣಪ್ಪ ಸರ್ ಇದ್ದರು. ಕೃಷ್ಣಪ್ಪ ಸರ್ ಅಲ್ಲೂ ಇದ್ದಾರೆ, ನಿಮಗೆ ಇದೇ ಥರ ಚೆನ್ನಾಗಿ ಪಾಠ ಮಾಡ್ತಾರೆ ಅಂತ ಹೇಳಿ ಕಲ್ಪತರು ಕಾಲೇಜಲ್ಲಿ ಡಿಗ್ರಿ ಮುಗಿಸಿ ಕಲ್ಪತರು ಕಾಲೇಜಿಗೆ ನಾನು IAS ಮಾರ್ಕ್ಸ್ ಬರೋದಕ್ಕೆ ಕೃಷ್ಣಪ್ಪ ಸರ್ ಕಾರಣ. ಹಾಗಾಗಿ ಎಲ್ಲರೂ ಕೂಡ ಈ ಕಾಲೇಜು PUC ಪರೀಕ್ಷೆಯಲ್ಲಿ ಎಲ್ಲರೂ ಕೂಡ ಈ ಕಾಲೇಜಿಗೆ ಉತ್ತಮವಾದಂಥ ಫಲಿತಾಂಶನ ಕೊಡಿ. ಈಗ ವೇದಿಕೆಯಲ್ಲಿ ನಾನು ಉಪದೇಶಿಲ್ಲ ಯಾವ ಥರ ಕೊಟ್ಟಿದೀವೋ ಮುಂದೊಂದು ದಿನ ನೀವು ಕೂಡ ಈ ವೇದಿಕೆಯನ್ನು ಅಲಂಕರಿಸಿ ಅಂತ ಹೇಳಿ ಈ ಸಮಯದಲ್ಲಿ ಎಲ್ಲರಿಗೂ ಕೇಳ್ಕೊಳ್ತೀನಿ. ಅವಳು ಫಾಲೋ ಮಾಡ್ಕೊಂಡು ಬಂದೆ. ಅವಳಿಂದ ನನಗೆ ಈ ಕಾಲೇಜ್ ಗೊತ್ತಾಗಿದ್ದು. ಎಲ್ಲ ಟೀಚರ್ಸು ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ಇಲ್ಲಿ. ಅವ್ರು ಹೇಳ್ಕೊಟ್ಟಿದ್ದನ್ನ ನೀಟಾಗಿ ಕಲ್ತ್ಕೊಳ್ಳಿ. ಮತ್ತು ಇಲ್ಲಿಂದಲೇ ನಿಮಗೆ ನೆಕ್ಸ್ಟ್ ಯಾವುದೇ ಎಕ್ಸಾಮ್ಗೂ ತುಂಬ ಯೂಸ್ ಆಗೋದು ಬೇಸಿಕ್ಸು. ಇಲ್ಲಿ ಏನು ಹೇಳ್ಕೊಡ್ತಾರೆ ಟೀಚರ್ಸ್ಗಳು ಅದನ್ನೆಲ್ಲರೂ ನೀಟಾಗಿ ಕಲ್ತ್ಕೊಂಡು ನಿಮಗೆ ಇದೇ ತರಹದಿ ನಿಮಗೆ ಮುಂದಕ್ಕೆ ಯಾವುದೇ ಎಕ್ಸಾಮ್ ಬಂದ್ರು ಇದನ್ನ ಚೆನ್ನಾಗಿ ಕಲ್ತ್ಕೊಂಡು ಇವಾಗಿಂದಲೇ ನಿಮಗೆ ಏನೋ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ನಿಮಗೆ ಅಕಾಡೆಮಿಕ್ ಇದು ಮಾರ್ಕ್ಸ್ಗೆ ಅಷ್ಟೊಂದು ತಲೆ ಕೆಡಿಸ್ಕೋಬೇಡಿ ನಿಮಗೆ. ಬಟ್ ಮುಂದೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನು ಬೇಕು ಅದನ್ನೆಲ್ಲ ಬೇಸಿಕ್ಸ್ನ ಇಲ್ಲಿಂದಲೇ ನೀವು ಶುರು ಮಾಡಿಕೊಂಡ್ರೆ ನಿಮಗೆ ಮುಂದೆ ಬರೋ ಎಲ್ಲ ಎಕ್ಸಾಮ್ಗಳಿಗೂ ತುಂಬ ಈಸಿ ಆಗುತ್ತೆ ಎಲ್ಲನೂ ನೀವು ಕಲ್ತ್ಕೊಳ್ಳೋದಕ್ಕೆ. ನನಗೆ ಅಷ್ಟೊಂದು ಮಾತಾಡೋಕ್ಕಾಗ್ತಿಲ್ಲ. ನಾನು ಇನ್ನೊಂದು ದಿನ ಕ್ಲಾಸ್ ತಗೊಂಡು ನಿಮಗೆ ಸರಿ ಹೇಳಿದ್ದೀನಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗಬೇಕು ಅಂತ. ಅದನ್ನೆಲ್ಲ ನೀಟಾಗಿ ಕ್ಲಾಸ್ ಮಾಡ್ಕೊಡ್ತೀನಿ. ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಕೆಡವಿಸಿದಾಡ ಉರುಳಿಸಿದಾಡ ನಡೆಸಿದಿ ಬಾಡ ಶಿವ 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 ಶಿವನೇ ಒಳಿತು ಮಾಡು ಮನಸ ನೀಗಿರಲು ದಿವಸ ಒಳಿತು ಮಾಡು ಮನಸ ನೀಗಿರಲು ದಿವಸ ಉಸಿರಿ ಕಣ್ಣಲ್ಲಿ ಚಟುವಟಿಕೆಗಳ ಸಮಾರಂಭ ಹಾಗೆಯೇ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಮತ್ತು ಶಿಕ್ಷಕರ ದಿನಾಚರಣೆ ಈ ಮೂರು ಕಾರ್ಯಕ್ರಮಗಳನ್ನು ನಾವು ಅದರಲ್ಲಿ ಮೊದಲನೇ 2 ಕಾರ್ಯಕ್ರಮಗಳನ್ನು ಪ್ರಾರಂಭದಲ್ಲೇ ಆಯೋಜನೆ ಮಾಡಿದ್ವಿ. ಅದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಕಾರಣಾಂತರಗಳಿಂದಾಗಿ ಈ ಕಾರ್ಯಕ್ರಮ ಪೋಸ್ಟ್ಪೋನ್ ಆಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ ಸಂಸ್ಥಾಪಕರ ಬಗ್ಗೆ ಒಂದೆರಡು ವಿಚಾರ ಹೇಳಿ ಆಮೇಲೆ ಡಾಕ್ಟರ್ JB ಮಲ್ಲಪ್ಪ ಸರ್ ಅವರು ಈ ನಮ್ಮ ಸಂಸ್ಥೆಯ ಸಂಸ್ಥಾಪಕರು. ಈ ಸಂಸ್ಥೆ ಸ್ಥಾಪನೆ ಆಗಬೇಕಾದ್ರೆ ಇದು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಮತ್ತೆ ಅದಕ್ಕೆ ಮೂಲ ಪುರುಷರು ಡಾಕ್ಟರ್ JB ಮಲ್ಲಪ್ಪ ಸರ್ ಅವರು ಅತ್ಯಂತ ಈ ಸಂಸ್ಥೆ ನಾನು ಸಾಕಷ್ಟು ಬಾರಿ ಕ್ಲಾಸಲ್ಲಿ ಹೇಳ್ತಾ ಇರ್ತೇನೆ. ನಮ್ಮ ಆಡಳಿತ ಮಂಡಳಿಯವರು ಬರ್ತಾರೆ, ನಮ್ಮ ಅಧ್ಯಕ್ಷರು ಬರ್ತಾರೆ, ಈಗೆಲ್ಲ ಕೂಡ ವೇದಿಕೆಯಲ್ಲಿ ನೀವು ಹೇಗಿರ್ಬೇಕು ಏನು. ಸರ್ ಅತ್ಯಂತ ಹೆಚ್ಚು ತಾಳ್ಮೆಯನ್ನ ಹೊಂದಿರತಕ್ಕಂತಹ ವ್ಯಕ್ತಿ. ಯಾವುದೇ ಸಂದರ್ಭದಲ್ಲೂ ಕೂಡ
ವಿಚಲಿತ ಆಗದೆ ಇರತಕ್ಕಂತಹ ನಾನು ಕಂಡಿರ್ತಕ್ಕಂತಹ ಅಪರೂಪದ ವ್ಯಕ್ತಿಗಳಲ್ಲಿ ಡಾಕ್ಟರ್ ಜಿ ಬಿ ಮಲ್ಲಪ್ಪ ಸರ್ ಅವರು. ಇವರು ನಮ್ಮ ಸಂಸ್ಥಾಪಕರಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಅಥವಾ ಸುದೈವ ಅಂತೇಳಿ ಭಾವಿಸ್ತಾ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ ತಾಲೂಕಿನ ಹೇಮಗಿರಿಯ ಬಿಜಿಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಚಿಣ್ಣರ ಜಾಣರ ಜಗಲಿ ಹರಟೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಚಿಣ್ಣರ ಜಾಣರ ಜಗಲಿ ಹರಟೆ ಕಾರ್ಯಕ್ರಮ ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಹಾಗೂ ಸಾಧನೆಯ ಹಾದಿಯಲ್ಲಿ ವಿದ್ಯಾರ್ಥಿಗಳು ಮುನ್ನಡೆಯಲು ಪ್ರೇರಕ ಶಕ್ತಿಯಾಗಿದೆ ಎಂದು ಶಾಸಕ ಎಚ್ ಟಿ ಮಂಜು ತಿಳಿಸಿದರು. ಕೆಆರ್ಪೇಟೆ ತಾಲೂಕಿನ ಹೇಮಗಿರಿಯ ಬಿಜಿಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಹೇಮಗಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿ ಡಾಕ್ಟರ್ ಜೆಎನ್ ರಾಮಕೃಷ್ಣೇಗೌಡರ ನೇತೃತ್ವದಲ್ಲಿ ಆಯೋಜಿಸಿದ್ದ ಚಿಣ್ಣರ ಜಾಣರ ಜಗಲಿ ಹರಟೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮಕ್ಕಳಲ್ಲಿ ಮಾತನಾಡುವ ಕಲೆಯನ್ನ ವೃದ್ಧಿಸಿ ಲೋಕಜ್ಞಾನದ ಬಗ್ಗೆ ಅಭಿರುಚಿ ಮೂಡಿಸಿ ಮುನ್ನಡೆಸಲು ಹರಟೆ ಕಾರ್ಯಕ್ರಮವು ವರದಾನವಾಗಿದೆ. ಹಿರಿಯರು ನಾಚುವಂತೆ ಪ್ರಬುದ್ಧತೆಯಿಂದ ಮಾತನಾಡಿ ವಿಚಾರ ಮಂಡಿಸುವ ವಿದ್ಯಾರ್ಥಿಗಳ ಸುಪ್ತ ಪ್ರತಿಭೆಯು ಅಸಾಮಾನ್ಯವಾಗಿದೆ. ಮಕ್ಕಳಲ್ಲಿ ಮಾತನಾಡುವ ಕಲೆಯನ್ನ ಮೂಡಿಸಿ ಆತ್ಮವಿಶ್ವಾಸ ತುಂಬುವ ಹರಟೆ ಕಾರ್ಯಕ್ರಮ ಮಕ್ಕಳ ಸಮಗ್ರವಾದ ವ್ಯಕ್ತಿತ್ವ ವಿಕಸನಕ್ಕೆ ವರದಾನವಾಗಿದೆ ಎಂದು ತಿಳಿಸಿದರು. ನಾಡಿನ ಪ್ರಖ್ಯಾತ ಹರಟೆ ಕಾರ್ಯಕ್ರಮದ ಖ್ಯಾತಿಯ ಮಾತುಗಾರ ಗುಂಡೂರಾವ್ ಚಿಣ್ಣರ ಜಾಣರ ಜಗಲಿ ಹರಟೆ ಕಾರ್ಯಕ್ರಮದ ನೇತೃತ್ವ ವಹಿಸಿ ಮಾತನಾಡಿದರು. ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಜಾನಕಿರಾಮ್, ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಐನೂರಹಳ್ಳಿ ಮಲ್ಲೇಶ್, ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಪಿ ನಂಜಪ್ಪ, ಪತ್ರಕರ್ತರಾದ ಲೋಕೇಶ್, ರಾಜು, ಮನು, ಸೈಯದ್ ಖಲೀಲ್, ಪ್ರಾಂಶುಪಾಲರಾದ ಆನಂದ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಶಾಲಾ ಮಕ್ಕಳಿಂದ ತಂದೆ ತಾಯಿಗಳಿಗೆ ಪಾದಪೂಜೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ನಾನು ಹೈಸ್ಕೂಲ್ ನಲ್ಲಿ ಓದ್ತಾ ಇದ್ದೆ. ಆ ಸಂದರ್ಭದಲ್ಲಿ 10th ಸ್ಟ್ಯಾಂಡರ್ಡ್ ಅವರ ಒಂದು ಚರ್ಚಾಸ್ಪದ ವಿಚಾರ ಬಂತು. ನಾನು ಸಹ ಕಂಟೆಸ್ಟ್ ಮಾಡ್ತೀನಿ, ನಾನು ಬೇಡ ಅಂತ ಅಂದ್ರು. ಆ ಸಂದರ್ಭದಲ್ಲಿ ಹಳ್ಳಿ ಮುಖ್ಯನ ಪಟ್ಟಣ ಮುಖ್ಯನ ಒಂದು ಸಬ್ಜೆಕ್ಟ್ ಬಂತು. ಆ ಸಂದರ್ಭದಲ್ಲಿ ನಾನು ಹಳ್ಳಿ ಹುಡುಗರಿಂದ ನಾನು ಹಳ್ಳಿ ಮುಖ್ಯ ಅಂತ ತಗೊಂಡೆ. ನಮ್ಮ ಗುರುಗಳು ನಮ್ಗೆ ಬೇಡ ಸರ್, ಸ್ಟೇಜ್ ಫಿಯರ್ ಇದೆ, ಹೋಗೋದು ಬೇಡ ಅಂತ ಹೇಳಿದೆ. CL ಅಂತ ಸಿ ಲೋಕೇಶ್ ಅಂತ ಒಬ್ಬರು ಟೀಚರು, ಕೋಳಿಗೆ ಪಟ್ಟ ಹೊಲಿಸು, ಮೊಟ್ಟೆಗೆ ಹಳ್ಳಿ ಹೊಲಿಸು, ಮೊಟ್ಟೆಯಿಂದನೇ ಕೋಳಿ ಬರೋದಲ್ವ ಅಂತ ಶುರು ಮಾಡೋ ಅಂತ ಹೇಳಿದ್ರು. ನಾನು ಸ್ಟೇಟ್ ಬ್ಯಾಂಕ್ ಬಂದು ಶುರು ಮಾಡಿದೆ. ಅವ್ರು ಹೇಳ್ಕೊಡೋದು ಅಷ್ಟೇ ಮಾತು ಬಂದಿತ್ತು, ಮುಂದಕ್ಕೆ ಬರಲಿಲ್ಲ, ಎಲ್ಲ ನಗಕ್ಕೆ ಶುರು ಮಾಡಿಬಿಟ್ರು. ಅವತ್ತು ಸ್ಟೇಜ್ ಫಿಯರ್ ಶುರು ಆಗುತ್ತೆ. ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾದರೂ ಸಹ ಸ್ಟೇಜ್ ಫಿಯರ್ ಕಮ್ಮಿ ಆಗಿರಲಿಲ್ಲ. ಹಾಗಾಗಿ ಇವತ್ತು ಮಕ್ಕಳಲ್ಲಿ ನಾವು ಮಾತಾಡೋದಲ್ಲ, ಯಾವುದೇ ಎಕ್ಸ್ಪರ್ಟ್ ವಿಚಾರವಂತರು ಯಾವುದೇ ವಿಚಾರದ ಸಂಭಾಷಣೆಗಳನ್ನ ಚರ್ಚಿಸ್ತಿದ್ರು ನಡೆದ್ರು ಸಹ ಅದಕ್ಕಿಂತ ಉತ್ತಮವಾಗಿ ಪ್ರಿಪರೇಷನ್ ಆಗಿದ್ರು, ಅಟ್ಲೀಸ್ಟ್ ಪ್ರಿಪರೇಷನ್ ಆಗಿ ಬಂದಿದ್ರು ಅನಿಸುತ್ತೆ. ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ತಮ್ಮ ಕೊಟ್ಟಂತ ವಿಚಾರವನ್ನ ಸಮರ್ಥವಾಗಿ ಮಕ್ಕಳಿಗೆ ಕುಂದಿರುವಂತ ಆಡಿಯನ್ಸ್ಗೆ ತಿಳಿಸುವಂತ ಪ್ರಯತ್ನ ಮಾಡಿದರೆ ತುಂಬಾ ಚೆನ್ನಾಗಿ ತಿಳಿಸಿದ್ದಾರೆ. ಪ್ರಯತ್ನ ಎಲ್ಲ ಚೆನ್ನಾಗಿ ತಿಳಿಸಿದ್ದಾರೆ. ನಾವು ಮುಂದೋಗಿ ಮಾತಾಡ್ಬೇಕಂದ್ರೆ ಅಷ್ಟೊಂದು ಆ ವಿಚಾರದಲ್ಲಿ ನಾವೇನೋ ತುಂಬಾ ಒಂದು ಪ್ರತಿಭಾವಂತ ಅಂತ ಹೇಳ್ತೀವಿ. ಸಮಾಜದಲ್ಲಿ ಹೊಂದ್ಕೊಂಡಂತವರು ಸಹ ಆ ಮಟ್ಟಕ್ಕೆ ವಿಚಾರವನ್ನು ಮಂಡನೆ ಮಾಡೋಕ್ಕಾಗಲ್ಲ. ಅದಕ್ಕಿಂತ ಅದ್ಭುತವಾಗಿ ಎರಡೂ ಟೀಮ್ಗಳು ಮಂಡನೆ ಮಾಡಿದರು. ಪರೋಕ್ಷವಾಗಿ ಎಲ್ಲ ವಿಚಾರಗಳು ಸಹ ಅವರು ಎರಡೂ ಟೀಮ್ಗಳು ಏನೇ ವಾದ ಮಾಡಿದ್ರು ಸಹ ಒಂದು ಭಕ್ತಿಪೂರ್ವಕವಾಗಿ ನಮಸ್ಕಾರ. परम पूज्य जगद्गुरु पद्मभूषण योगी वैरोग्य डॉक्टर श्री 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 बालगंगाधरनाथ महास्वामी दिव्य चेतनಕ್ಕೆ ಸರ್ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ 72ನೇ ಜಗದ್ಗುರು परम पूज्य श्री 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಅವರು ಬೇರೆ ಕೆಲಸಗಳ ನಿಮಿತ್ತ ಇದ್ರೂ ಕೂಡ ಬಿಡು ಮಾಡ್ಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಎಚ್ ಟಿ ಮಂಜಣ್ಣವರು, ಪ್ರೀತಿಯ ಶಾಸಕರು, ಸರಳರು, ಸಜ್ಜನಿಕೆಯವರು, ಬಹುಶಃ ಅವರಿಗಾಗಲೇ ನಿಮ್ಮ ಕೂತು ಮಾತಾಡಿದ್ದಾರೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮ ನಡೆಸ್ಕೊಟ್ಟಂಥ ನಮ್ಮ ಗುಂಡೂರಾಯರವರು, ಜಾನಕಿರಾಮ್ರವರು, ಐನೂರಹಳ್ಳಿ ಮಲ್ಲೇಶಣ್ಣವರು ಸೇರಿದಂತೆ ಎಲ್ಲ ಅಸ್ತಿತ್ವ ಮಹರ್ಷಿಗಳು, ಭಕ್ತಾಜಿಗಳು, ಹಾಗೆಯೇ ಪ್ರೀತಿಯ ಮಕ್ಕಳು, ಮಾಧ್ಯಮ ಸನ್ನಿಹಿತರು. ಬಹುಶಃ ಈ ಕಾರ್ಯಕ್ರಮವನ್ನು ಕಳೆದ 2 ವರ್ಷಗಳಿಂದ ನಾವು ನಡೆಸ್ಕೊಂಡು ಬರ್ತಾ ಇದ್ವಿ. ಕಾರಣ ಇಷ್ಟೇ, ಗುರುಗಳ ಪಟ್ಟಾಭಿಷೇಕ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಇದನ್ನು ಅರ್ಪಣೆ ಮಾಡಬೇಕು ಅಂತ ಯೋಚನೆ ಮಾಡಿ ಬೇರೆ ಬೇರೆ ಕಲಾವಿದರುಗಳನ್ನು ಕರೆಸಿ ಇಲ್ಲಿ ಮಾತಾಡೋದು ಅಷ್ಟು ಮುಖ್ಯ ಅಲ್ಲ, ನಮ್ಮ ಮಕ್ಕಳನ್ನೇ ಆ ಮಟ್ಟಕ್ಕೆ ಕೂರಿಸಿ ತಯಾರು ಮಾಡಬೇಕು ಅನ್ನೋ ಒಂದು ಆಲೋಚನೆ ಬಂತು. ಆ ಪ್ರಕಾರ ಬಹುಶಃ ಇಂಥ ನುರಿತ ಹಾಸ್ಯ ಕಲಾವಿದರುಗಳ ಸಮ್ಮುಖದಲ್ಲಿ, ಸಾಹಿತ್ಯದಲ್ಲಿ ಈ ಕಾರ್ಯಕ್ರಮ ನಡೀಲಿ ಅಂತ ಹೇಳಿ ಮಾಡಿದ್ವಿ. ತುಂಬ ಚೆನ್ನಾಗಿ ಯಶಸ್ವಿಯಾಗಿ ನಡೀತಾ ಇದೆ. ಬಹುಶಃ ನನಗಾಗಲೇ 3 ಕಾರ್ಯಕ್ರಮ ಮುಗಿಸಿದ್ದು 4ನೇ ಕಾರ್ಯಕ್ರಮ. ಆ ಎಲ್ಲ ಕಾರ್ಯಕ್ರಮ ನೋಡಿದ್ರೆ
ಇಲ್ಲಿ ಏನಿಲ್ಲಿ ಮಾತಾಡಿದಂಥ ಮಕ್ಕಳುಗಳು ತುಂಬ ವಿಶೇಷವಾಗಿ ಅದರಲ್ಲೂ ನನಗೆ ಒಂದು ಸಣ್ಣ ಭಯ ಏನಂದರೆ ಹೆಣ್ಣುಮಕ್ಕಳು ಪಕ್ಕಾ ರಜಾರಿಗಳಲ್ಲರೂ ಅವರೆಲ್ಲ ಜಗಳಕ್ಕೆ ಬಿದ್ದರೆ ಗಲಾಟೆಗೆ ಬಿದ್ದರೆ ನಮ್ಮ ಗತಿ ಏನಾಗಬೇಕು ಅನ್ನೋ ಅಷ್ಟು ಮಟ್ಟಕ್ಕೆ ನಮ್ಮನ್ನು ಚಿಕಿತ್ಸರನ್ನಾಗಿ ಮಾಡಿದ್ದೀವಿ. ಹಾಗಾಗಿ ನಿಮಗೆ ತುಂಬ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿ ಸಾರಿ ಕೂಡ ನಾವು ಕಾರ್ಯಕ್ರಮ ಮಾಡಿದಾಗ ಮಕ್ಕಳುಗಳಿಗೆ ಪ್ರೋತ್ಸಾಹ ಮಾಡೋ ಒಂದು ಕಾರಣಕ್ಕೋಸ್ಕರ ನಾನು ವೈಯಕ್ತಿಕವಾಗಿ ಬಹುಮಾನವನ್ನು ಕೊಡ್ತೀನಿ. ಮಕ್ಕಳಿಗೆ ತುಂಬ ಚೆನ್ನಾಗಿ ಯಾರು ಮಾತಾಡಿರ್ತಾರೆ ಅವ್ರಿಗೆ 10,000 ರೂಪಾಯಿ ಬಹುಮಾನ ಪ್ರತಿ ವರ್ಷ ಕೊಡ್ತಾ ಬಂದಿದ್ದೀವಿ. ಆದರೆ ಇವತ್ತಿನ ಪರಿಸ್ಥಿತಿ ನೋಡಿದಾಗ ಯಾರಿಗೆ ಕೊಡಬೇಕು ಬಿಡಬೇಕು ಅನ್ನಿಸ್ತು. 10,000ನ 10 ಜನಕ್ಕೂ ಸಮ ಮಾಡಿ ಕೊಡುವಂಥ ಯೋಚನೆ ಮಾಡಿದ್ದೀವಿ. ಅದನ್ನು ಮಂಜಣ್ಣವರ ಅಮೃತ ಶಾಸ್ತ್ರಿಯಿಂದ ಕೊಡಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣಕ್ಕೆ ಆಗಮಿಸಿದ ಕರ್ನಾಟಕ ಸುವರ್ಣ ಸಂಭ್ರಮ 50ರ ಕನ್ನಡ ರಥವನ್ನು ಅದ್ದೂರಿಯಾಗಿ ಸ್ವಾಗತಿಸಿದರು. ಕೆಆರ್ಪೇಟೆ ತಾಲೂಕಿನ ಹೇಮಗಿರಿಯ ಬೀಜ ಶಿಕ್ಷಣ ಸಂಸ್ಥೆಯಲ್ಲಿ ಚಿಣ್ಣರ ಜಾಣರ ಜಗಲಿ ಹರಟೆ ಕಾರ್ಯಕ್ರಮ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.